ಹಾಯ್ ಆಲ್, ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ. ಇವತ್ತು ಎದ್ದ ತಕ್ಷಣ ಸ್ವಲ್ಪ ಹಾಟ್ ವಾಟರ್ ಆ್ಯಂಡ್ ಬಾದಾಮಿ ಒಣ ದ್ರಾಕ್ಷಿನ ನೆನೆಸಿದ್ದೆ, ಅದನ್ನು ತಿಂದು ಇವಾಗ ಚಪಾತಿ ಮಾಡೋಣ ಅಂತ ಹಿಟ್ಟು ಕೂಡ ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕೂಡ ರೆಡಿ ಆಯಿತು. ಈಗ ಸ್ವಲ್ಪ ಅದನ್ನು ನೆನೆ ಹಾಕೋಣ ಸ್ವಲ್ಪ ಹೊತ್ತು. ಚಪಾತಿ ಕಾಂಬಿನೇಷನ್ ಗೊಡ್ಗಾರ ಮಾಡೋಣ ಅಂತ ಮೊದಲಿಗೆ ನಾನಿಲ್ಲಿ ಈರುಳ್ಳಿ ತಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಹೆಚ್ಕೊಂಡಾಯಿತು. ಇವಾಗ ಗೊಡ್ಗಾರ ಖಾರ ರುಬ್ಬಕ್ಕೆ ಏನೇನು ಹಾಕೋಣ ಅಂತ ನೋಡೋಣ ಬನ್ನಿ. ಇವಾಗ ನಾನು ರುಬ್ಬೋಕ್ಕೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರ ಮೆಣಸಿನ್ಕಾಯಿ, 1 ಟೊಮೊಟೊ ತೊಗೊಂಡಿದ್ದೀನಿ, 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದಪ್ಪ ಇರೋದ್ರಿಂದ 3 ಸಾಕು ಅಂತ ತೊಗೊಂಡೆ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಮೆಣಸು ತೊಗೊಂಡಿದ್ದೀನಿ. ಈಗ ಎಲ್ಲನೂ ರುಬ್ಬಕ್ಕೆ ಹಾಕಿದ್ದೀನಿ. ಖಾರನೂ ರೆಡಿಯಾಗಿದೆ. ಇವಾಗ ಒಗ್ಗರಣೆಗೆ ಹಾಕ್ತಿದ್ದೀನಿ ಗಾಯ್ಸ್. ನಾನಿಲ್ಲಿ ಒಗ್ಗರಣೆ ಕರಿಬೇವು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಬರೋವರೆಗೂ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡ್ತಿದ್ದೀನಿ. ಈರುಳ್ಳಿ ಕಲರ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಇವಾಗ ರುಬ್ಬಿರೋ ಅಂಥ ಖಾರ ಹಾಕ್ತಾಯಿದ್ದೀನಿ. ನೋಡಿ, ಖಾರ ಎಲ್ಲ ಹಾಕಿದ್ದೀನಿ. ಈಗ ಕುದಿಯೋಕ್ಕೆ ಬಿಡೋಣ ಸ್ವಲ್ಪ. ಖಾರದ ಚಟ್ನಿ ರೆಡಿಯಾಗಿದೆ. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಈಗ ಟಿಫನ್ ರೆಡಿಯಾಗಿದೆ ಗಾಯ್ಸ್. ನನ್ನ ಹಸ್ಬೆಂಡಿಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮೀ.